ಹೀಗೆ ಖಾರ ಮಾಡುವ ಮೆಣಸಿನಕಾಯಿ ರೈತನ ಬಾಳಿಗೆ ಸಿಹಿಯಾಗಿ ಪರಿವರ್ತನೆಯಾಗಿದೆ. ಹೌದು, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ಬನ್ನಪ್ಪ ಕಂಟೇಕರ ಎಂಬ ರೈತನ ಕೈ ಹಿಡಿದಿತ್ತು ತರಕಾರಿ. ಕೇವಲ 1 ಎಕರೆ ಭೂಮಿಯಲ್ಲಿ ಟೊಮೆಟೊ, ಹಸಿಮೆಣಸಿನಕಾಯಿ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಸಿತಾರ ತಳಿಯ ಮೆಣಸಿನಕಾಯಿ ಸಸಿ ಹಾಗೂ ನಿರ್ಮಲ ತಳಿಯ ಟೊಮೆಟೊ ಬೆಳೆದಿದ್ದಾರೆ. ಸಾಲಿನಿಂದ ಸಾಲಿಗೆ 4 ಅಡಿ ಅಂತರ ಹಾಗೂ 1 ಅಡಿ ಅಂತರದ ಜಿಗ್ಜಾಗ್ ಪದ್ಧತಿ ಅಳವಡಿಸಿದ್ದಾರೆ. ನೀರಿನ ಕೊರತೆ ಹಾಗೂ ಕಳೆ ನಿಯಂತ್ರಣಕ್ಕಾಗಿ ತೆಳುವಾದ ಪ್ಲಾಸ್ಟಿಕ್ ಬಳಸಲಾಗಿದ್ದು ಹನಿ ನೀರಾವರಿ ಅಳವಡಿಸಲಾಗಿದೆ. ಈಗಾಗಲೇ ನಾಟಿ ಮಾಡಿ 70 ದಿನಗಳು ಕಳೆದಿದ್ದು 2ನೇ ಹಂತದ ಕಟಾವಿಗೆ ತಲುಪಿದೆ. ಮೆಣಸಿನಕಾಯಿ 1 ಟನ್ ಇಳುವರಿ ಪಡೆದಿದ್ದು, ಟೊಮೆಟೊ ಈಗಾಗಲೇ 3 ಟನ್ ಇಳುವರಿ ಬಂದಿದೆ. ನೆರೆಯ ಮಹಾರಾಷ್ಟ್ರದ ಸಾಂಗ್ಲಿ, ಕೊಲ್ಲಾಪುರ ಜಿಲ್ಲೆಗೆ ತರಕಾರಿಯನ್ನ ಸಾಗಿಸುತ್ತಿದ್ದು, ಮೆಣಸಿನಕಾಯಿ ಪ್ರತಿ ಕೆಜಿಗೆ 20 ರೂಪಾಯಿ ದರ ನಿಗದಿಯಾದರೆ ಟೊಮೆಟೊ ಪ್ರತಿ ಕೆಜಿಗೆ 15ರಂತೆ ಮಾರಾಟವಾಗಿದೆ. ಮೊದಲ ಹಂತದ ಕಟಾವಿನಲ್ಲಿ ನಾಟಿ ಹಾಕುವ ನಿರ್ವಹಣೆ ವೆಚ್ಚ 50,000 ರೂಪಾಯಿ ಭರ್ತಿಯಾಗಿದ್ದು, ಇನ್ನು ಮೆಣಸಿನಕಾಯಿಯಿಂದ 5ರಿಂದ 6 ಟನ್ ಹಾಗೂ ಟೊಮೆಟೊಯಿಂದ 7ರಿಂದ 8 ಟನ್ ಇಳುವರಿ ಬರುವ ನಿರೀಕ್ಷೆ ಇದೆ ಅಂತಾರೆ ರೈತ. ಬಂಜರು ಭೂಮಿಯಲ್ಲಿ ಕೇವಲ ವಾರ್ಷಿಕ ಒಂದೇ ಬೆಳೆಗೆ ಸೀಮಿತವಾಗಿದ್ದ ಭೂಮಿಯಲ್ಲಿ ಸುಮಾರು 5 ಟನ್ ಕೊಟ್ಟಿಗೆ ಗೊಬ್ಬರ ಬಳಸಿ ಭೂಮಿ ಹದಗೊಳಿಸಿ ತರಕಾರಿ ಬೆಳೆಯುತ್ತಿರುವ ಬನ್ನಪ್ಪ ಕಂಟೇಕರ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ.